ಇನ್ನು ಲೋಕಾಯುಕ್ತ ದಾಳಿ, ಅದರಲ್ಲಿ ಪೊಲೀಸಪ್ಪನ ಕಳ್ಳಾಟ ಬಯಲಾಗಿದೆ. ಯಾರು ಏನು ಎತ್ತ ಬರೀ ರೇಡ್ ಮಾಡಿಕೊಂಡೇ ಇರ್ತಾರಪ್ಪ. ಲೆಕ್ಕ ಕೊಡಿ ಅಂತ ಲೆಕ್ಕ ಕೊಡಲ್ಲ. ನೋಡಿ ಈ ಸ್ಟೋರಿನ. 4 ಕೋಟಿ ಮೌಲ್ಯದ ಮನೆಗೆ 60 ಲಕ್ಷಕ್ಕೆ ಕೊಡುವಂತೆ ಕಿರುಕುಳ. ಅನ್ನಪೂರ್ಣೇಶ್ವರಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪ. ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾದ ಇನ್ಸ್ಪೆಕ್ಟರ್ಗೆ ಶಾಕ್. ಡೀಲ್ ಮಾಡುತ್ತಿದ್ದ ಇಬ್ಬರು ಪೇದೆಗಳ ಮೇಲೆ ಲೋಕ ದಾಳಿ. ಈ ಫೋಟೋದಲ್ಲಿ ಇದಾರಲ್ಲ, ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್. ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದರು. ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಚಿನ್ನದ ಪದಕ ಸ್ವೀಕರಿಸಬೇಕಾಗಿತ್ತು. ಆದರೆ ನಿನ್ನೆ ಸಂಜೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಲು ಹೋದಾಗ ಪರಾರಿಯಾಗಿದ್ದಾರೆ. ಇನ್ನೊಂದೆಡೆ ತನ್ನದೇ ಠಾಣೆಯ ಇಬ್ಬರು ಪೊಲೀಸ್ ಪೇದೆಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಸತತ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಕೇಸ್ ಒಂದರ ಕುರಿತು ಬಿ ರಿಪೋರ್ಟ್ ಹಾಕಲು ಹಾಗೂ 4 ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನ ತನ್ನ ಸಂಬಂಧಿಕರಿಗೆ ಕಡಿಮೆ ಮೊತ್ತಕ್ಕೆ ನೋಂದಣಿ ಮಾಡಿಕೊಡಲು ಕಿರುಕುಳ ಕೊಟ್ಟ ಆರೋಪ ಕೇಳಿಬಂದಿದೆ. ಇನ್ಸ್ಪೆಕ್ಟರ್ ಕುಮಾರ್ ವಿರುದ್ಧ ಗುತ್ತಿಗೆದಾರ ಚೆನ್ನೇಗೌಡ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದರಿಂದ ಬೇಸತ್ತು ಗುತ್ತಿಗೆದಾರ ಚೆನ್ನೇಗೌಡ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ನಿನ್ನೆ ಸಂಜೆ ದಾಖಲೆಗಳಿಗೆ ಸಹಿ ಹಾಗೂ ಹಣ ವರ್ಗಾವಣೆ ಡೀಲ್ ಮಾಡಲು ನಾಗರಬಾವಿಯ ಖಾಸಗಿ ಹೋಟೆಲ್ಗೆ ಗುತ್ತಿಗೆದಾರನನ್ನ ಕರೆಸಿಕೊಂಡಿದ್ರು. ಇನ್ಸ್ಪೆಕ್ಟರ್ ಕುಮಾರ್ ತಮ್ಮ ಠಾಣೆಯ ಇಬ್ಬರು ಪೇದೆಗಳನ್ನ ಹೋಟೆಲ್ಗೆ ಕಳಿಸಿ ತಾವು ಮನೆಯಿಂದ ಹೊರಡುತ್ತಿದ್ದರು. ಅಷ್ಟರಲ್ಲೇ ಲೋಕಾಯುಕ್ತ ರೇಡ್ ವಿಚಾರ ತಿಳಿದು ಕುಮಾರ್ ಎಸ್ಕೇಪ್ ಆಗಿದ್ದಾರೆ. ಪೊಲೀಸ್ ಪೇದೆಗಳಾದ ಉಮೇಶ್, ಅನಂತ್ ಲಾಕ್ ಆಗಿದ್ದಾರೆ. ಕಳೆದ ಮಾರ್ಚ್ 18ರಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಇನ್ಸ್ಪೆಕ್ಟರ್ ಕುಮಾರ್ ಸೂಚನೆಯಂತೆ ಅದೇ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಉಮೇಶ್ ಹಾಗೂ ಇನ್ನಿಬ್ಬರು ಚೆನ್ನೇಗೌಡರ ಮನೆಗೆ ನುಗ್ಗಿ ಬೆದರಿಕೆ ಕೂಡ ಹಾಕಿದ್ರಂತೆ. ಗುತ್ತಿಗೆದಾರ ಚೆನ್ನೇಗೌಡರ 2024ರಲ್ಲಿ ಇದ್ದ ಕೇಸನ್ನ ಕ್ಲೋಸ್ ಮಾಡಲು ಹಾಗೂ 4 ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನ ಪಡೆಯೋದಕ್ಕೆ ಇನ್ಸ್ಪೆಕ್ಟರ್ ನಿತ್ಯ ಕಿರುಕುಳ ಕೊಡ್ತಿದ್ದಾರಂತೆ. ಚೆನ್ನೇಗೌಡರ ಪತ್ನಿ ಸರ್ಕಾರಿ ಉದ್ಯೋಗಿಯಾಗಿದ್ದು ವಿಚಾರಣೆ ನೆಪದಲ್ಲಿ ಠಾಣೆಗೆ ಬರುವಂತೆ ಒತ್ತಡ ಹಾಕಿದ್ರಂತೆ. ಈ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಗುತ್ತಿಗೆದಾರನ ಪತ್ನಿ ಜೊತೆ ಮಾತನಾಡಿದ ಆಡಿಯೋ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿದೆ. ಹಲೋ ಹಲೋ ಹಾ ಸರ್ ಹೇಳಿ. ಮೇಡಮ್ ಹೇಳಿ, ಚೆನ್ನಾಗಿದ್ದೀರಾ ಮೇಡಮ್? ಹಾ ಸರ್ ಚೆನ್ನಾಗಿದ್ದೀನಿ. ಸಾರಿ, ಅದೇ ನೀವು ಕಮ್ಯುನಿಕೇಟ್ ಆಗಿಲ್ಲ, ನಾವು ಕಮ್ಯುನಿಕೇಟ್ ಆಗಿಲ್ಲ, ಅದಕ್ಕಾಗಿಲ್ಲ. ಹಾ ಸರ್ ನೀವೇ ಒಮ್ಮೆ ಬಂದಿದ್ದಾರೆ ಚೆನ್ನೇಗೌಡರು. ಹಾ ಸರ್ ಆಯ್ತು ಮೇಡಮ್, ಅದೆಲ್ಲ ಮುಗಿಸ್ಕೊಡ್ತೀವಿ ಮೇಡಮ್. ನಾವು ಇವರೆಲ್ಲ ಒಂದು ಕಾಂಪ್ರಮೈಸ್ ಕ್ಲೋಸಿಂಗ್ ಬರ್ಕೊಡ್ತಾರೆ. ಹಾ ಸರ್ ಅದನ್ನ ನೀವು ಅದನ್ನ ಹೈಕೋರ್ಟ್ ಸ್ಟೇ ಮಾಡಿಸಿರೋದ್ರಿಂದ ಅದೊಂದು ವೆಕೇಟ್ ಮಾಡಿಸ್ಕೊಂಡು ಅಲ್ಲಿಗೊಂದು 1 ಡೇ ಅಪಿಯರ್ ಆದ್ರೆ ಸಾಕಾಗುತ್ತೆ, ಕ್ಲೋಸ್ ಆಗುತ್ತೆ. ಅಂದ್ರೆ ಅವ್ರಿಗೆ ಕೊಟ್ರೆ ಹಾ ಸರ್ ಅಷ್ಟೇ ಮೇಡಮ್, ಮುಗಿಸ್ಕೊಡ್ತೀವಿ. ಸರ್ ಅವ್ರನ್ನ ಕರ್ಸ್ಬಿಡ್ಬೇಕಾಯ್ತು. ಇಲ್ಲ ಮಾತಾಡಿದ್ರೆ ತೊಂದ್ರೆ ಇಲ್ಲ, ನಾವೇ ಜವಾಬ್ದಾರಿ. ನಾವು ಹೇಳಿದೀವಿ ಅವ್ರಿಗೆ. ಹಾ ಸರ್ ನೀವು ಚೆನ್ನೇಗೌಡರ ಮುಂದೆ ಎಲ್ಲ ಮಾತಾಡ್ಸಿದೀವಿ ಅದನ್ನ. ಹಾ ಸರ್ ನಾವು ಮುಗಿಸ್ಕೊಡ್ತೀವಿ ಬಿಡಿ ಮೇಡಮ್, ಕರೆದ್ಬಿಟ್ಟು. ನೀವೇನಿಲ್ಲ, ಅಲ್ಲಿ ವೆಕೇಟ್ ಮಾಡಿಸಿದ್ರೆ ನಾವು ಇಲ್ಲೇ ಕ್ಲೋಸ್ ಮಾಡ್ಕೊಡ್ತೀವಿ. ಸರ್ ಅದೇ ಸರ್ ಕೇಸ್ದೆಲ್ಲ ನಾವು ಕ್ಲೋಸ್ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ ಮೇಡಮ್, ಮಾಡ್ಕೊಡ್ತೀವಿ. ಹಾ ಸರ್ ಖಂಡಿತ ಮೇಡಮ್. ಇನ್ ಮಿಕ್ಕಿದೆಲ್ಲ ನಮ್ದೇ ಜವಾಬ್ದಾರಿ ವಹಿಸ್ಕೊಂಡಿದೀವಿ ಮೇಡಮ್. ಚೆನ್ನೇಗೌಡರಿಗೆಲ್ಲ ಗೊತ್ತಿದೆ. ಹಾ ಸರ್ ಒಂದು ಇದೇ ಮಾಡಿ ಮಾಡಿಸ್ತಾ ಇದೀವಿ ಮೇಡಮ್. ಸರ್ ಸರ್ ನಾನು ಚೆನ್ನೇಗೌಡ ಸರ್ ಮಾತಾಡ್ತೀನಿ. ಚೆನ್ನೇಗೌಡರು ಹೇಳಿ. ಅದೇನೆ ಸರ್, ಅದನ್ನೇ ಹೇಳಿದೆ ಮೇಡಮ್ಗೆ. ನಮ್ಮೂರಿಗೆ ನಾವೇ ಮಾಡ್ತಾರೆ ಅಂದೇನೆ, ಬಟ್ ನಾನೇನಂತೂ ಹೇಳಿಲ್ಲ. ನಮ್ಮೂರಿಗೆಲ್ಲ ಮಾಡಿಸ್ತಾ ಇದೀವಿ ಮೇಡಮ್ ಅಂತ. ಗೆಸ್ಟ್ ಎಲ್ಲ ಮುಗಿಸ್ಕೊಡ್ತೀವಿ ಬಿಡಿ, ಸಮಸ್ಯೆ ಇಲ್ಲ. ಎಲ್ಲ ಕೇಸ್ ಮನೇದು ಏನ್ ತಲೆ ಕೆಡಿಸ್ಕೊಬೇಡಿ ಬಿಡಿ, ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಇನ್ನು ಈ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅದು ರಿಯಲ್ ಎಸ್ಟೇಟ್ ವಿಚಾರ. ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ತನಿಖೆ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಅದಕ್ಕೆ ತನಿಖೆ ಮಾಡ್ತೇವೆ. ಅದೇನು ಇನ್ನೂ ಯಾವುದು ಅವ್ರ ಮೇಲೆ ಕ್ರಮ ಆಗಲಿ, ಚಾರ್ಜ್ ಶೀಟ್ ಆಗಲಿ, ಮತ್ತೊಂದಾಗಲಿ ಯಾವುದು ಕೂಡ ಆಗಲಿಲ್ಲ. ಅದು ಏನು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ತನಿಖೆ ಮಾಡ್ತೀವಿ. ಅದೇನೇ ಇರಲಿ, ಇವತ್ತು ಸಿಎಂ ಚಿನ್ನದ ಪದಕ ಸ್ವೀಕರಿಸಬೇಕಿದ್ದ ಇನ್ಸ್ಪೆಕ್ಟರ್ ಕಿರುಕುಳ, ಭ್ರಷ್ಟಾಚಾರ ಆರೋಪದಲ್ಲಿ ಸಿಲುಕಿದ್ದಾರೆ. ಲೋಕಾಯುಕ್ತ ದಾಳಿ ವೇಳೆ ಪರಾರಿಯಾಗಿರೋದು ನಿಜಕ್ಕೂ ದುರಂತ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.